ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಕೂಡ ಆರಾಮದಿರಿ ಅಂತ ಅನ್ಕೋತೀನಿ. ಇಲ್ಲಿ ನಾವು ಕೂಡ ಆರಾಮಾಗಿ ಅದೇವಿ ನೋಡ್ರಿ. ಇವತ್ತು ಮಾರ್ನಿಂಗ್ ಸ್ವಲ್ಪ ಖುಷಿ ಬರ್ಡೇ ಸಂಬಂಧಾಗಿ ಸ್ವಲ್ಪ ಏನಾರು ಈಕಿಗೆ ಸಿಲ್ವರ್ದು ಏನಾರು ತೊಗೊಂಬರ್ಬೇಕು, ಮತ್ತು ಆ ಕಡೆನ ಸ್ವಲ್ಪ ಏನಾದರೂ ಗೋಲ್ಡ್ ಏನಾರು ಚಲೋ ಅನಿಸಿದ್ರೆ ನೋಡಿ ಬರಬೇಕು ಅಂತಂದು ಹೋಗಾತೀವಿ ನಾವು. ಮೊನ್ನೆ ಸ್ವಲ್ಪ ಗೋಲ್ಡ್ ತೊಗೊಂಬಂದಿದ್ದು ಅಮೌಂಟ್ನು ಕೊಡೋದಿತ್ತು, ಅದನ್ನು ಕೊಟ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಏನಾರ ಈಕಿ ಬರ್ಡೇಗೆ ತರೋದಾದ್ರೆ ಏನಾರ ಗೋಲ್ಡ್ ತಂದ್ರೆ ಆಯ್ತು ಅಂದ್ಕೊಂಡು ಹೋಗಾತಿದ್ವಿ. ನಾವು ಹೋಗ್ಬೇಕಾದ್ರೆ ಫುಲ್ ಮಳೆ ಇತ್ತು. ಭಾಳ ಅಂದ್ರೆ ಭಾಳ ಕ್ಲೈಮೇಟ್ ಮಸ್ತಾಗಿತ್ತು. ನನಗೆ ಹೋಗಕ್ಕೆ ಒಂಥರ ಖುಷಿ ಅನ್ಸತ್ತಿತ್ತು. ಎಲ್ಲ ಗ್ರೀನರಿ ಎಲ್ಲ ಒಂಥರ ಮಜಾ ಬರತ್ತಿತ್ತು ಹೋಗಕ್ಕೆ. ಮತ್ತು ಅದು ಅಲ್ಲದೆ ಈಗ ಹೊಲದೊಳಗೆ ಏನೇನೆಲ್ಲ ಹಾಕ್ಯಾರಲ್ಲ ಎಲ್ಲನೂ ಭಾಳ ಚಂದಂಗೆ ಗ್ರೀನಾಗಿ ಕಾಣಿಸತ್ತಿದ್ದು. ಹೀಗಾಗಿ ನಂಗೆ ಭಾಳ ಇಷ್ಟ ಆಗ್ತೈತಿ. ಹೆಂಗೋ ನಾವೆಲ್ಲ ರೈತರ ಮಕ್ಕಳೆಲ್ಲ, ಹೀಗಾಗಿ ನಮಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಹೊಲದೊಳಗಿನ ಬೆಳೆ ಚಂದ ಬಂದ್ರೆ ಭಾಳ ಇಷ್ಟ ನನಗೆ. ನೋಡ್ರಿ, ಇವಾಗ ಹೋಗ್ಬಿಟ್ಟು ಎಲ್ಲ ತೊಗೊಂಡಾದ್ಮೇಲೆ ನಮ್ಮ ಅಜ್ಜಿನೂ ಬಂದಿದ್ದರು ಕೊಡ್ಸಾಕಂತಂದ್ರೆ ತೊಗೊಳತ್ತಾರೆ. ಇವತ್ತೆಲ್ಲ ಹೋಗಿದ್ದಿ ನೀನು? ಖುಷಿ, ಇವತ್ತೆಲ್ಲ ಹೋಗಿದ್ದಿ ಹೇಳ್ತಿಲ್ಲ? ಕರೆಕ್ಟಾಗಿ ಮಾತಾಡ್ಬೇಕು ಖುಷಿ. ಇವತ್ತೆಲ್ಲ ಹೋಗಿದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ ಭಾಳ ಅಂದ್ರೆ ಭಾಳ ಅರ್ಜೆಂಟ್ ಮಾಡೋ ಸಂಬಂಧಾಗಿ ಗೋಲ್ಡ್ ಅಷ್ಟು ಜಲ್ದಿನ ಚಾಯ್ಸ್ ಮಾಡೋಕ್ಕಾಗಂಗಿಲ್ಲ. ಹೀಗಾಗಿ ಗೋಲ್ಡ್ ಐಟಮ್ಸ್ ಏನು ತರಕ್ಕೆ ಹೋಗಲಿಲ್ಲ, ನಾನು ಏನೂ ನೋಡಲೇ ಇಲ್ಲ. ಸಿಲ್ವರ್ ಅಷ್ಟೇ ತಂದೇನಿ ನೋಡ್ರಿ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಖುಷಿ ಬರ್ಡೇಗೆ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತಂದು ಹೋಗಿದ್ವಿ. ಏನು ಶಾಪಿಂಗ್ ಅಂತಂದ್ರೆ ಅಷ್ಟು ದೊಡ್ಡದೇನಿಲ್ಲ. ಜಸ್ಟ್ ಅಕ್ಕಿ ಕಾಲೊಳಗಿನ್ನೂ ಕಡ್ಗ ಏನದಾವಲ್ಲ ಅವು ಸ್ವಲ್ಪ ಗೆಜ್ಜೆ ಎಲ್ಲ ಕಿತ್ತು ಹೋಗಿದ್ದು. ಅಕ್ಕಿ ಕಾಲು ಜಾಸ್ತಿ ಹೊಡಿತಿರ್ತಾಳಲ್ಲ, ಹೊಡೆದು ಅವನ್ನೆಲ್ಲ ಗೆಜ್ಜೆ ಎಲ್ಲ ಕಿತ್ಕೊಂಡಿದ್ದ. ಹೀಗಾಗಿ ಅಕ್ಕಿನೂ ಗೆಜ್ಜಿನೂ ಎಕ್ಸ್ಚೇಂಜ್ ಮಾಡ್ಕೊಂಡು, ಆಮೇಲೆ ನಂದು ಭಾಳ ದಿನ ಆಗಿತ್ತು, ನಾನು 2 ವರ್ಷ ಆಗಿತ್ತು ಚೈನ್ ತೊಗೊಂಡ್ಬಿಟ್ಟು ಬೇರೆ ಚೈನ್ ತೊಗೊಂಡೇ ಇರಲಿಲ್ಲ. ಬೇರೆ ಹಾಕೋಬೇಕು, ಸಿಂಪಲ್ ಆಗಿರೋ ಹಾಕೋಬೇಕಂತಂದ್ರೆ ತೊಗೊಳಕ್ಕೆ ಆಗಿರಲಿಲ್ಲ ನನಗೆ. ಅದಕ್ಕೆ ಹೆಂಗೋ ಅಕ್ಕಿ ಬರ್ಡೇ ಬಂತಲ್ಲ, ನನಗೆ ಅಕ್ಕಿಗೆ ಮತ್ತು ಮಮ್ಮಿಗೆ 3 ಜನಕ್ಕೂ ತಂದ್ರೆ ಆಯ್ತು ಅಂದ್ಕೊಂಡೆ ನಾನು ಹೋಗಿದ್ದೆ. ನಾನು ಇವತ್ತು ಶಾಪಿಂಗ್ ಹೋಗಿದ್ದೆ, ನಾನು ಸಿಲ್ವರ್ ಶಾಪಿಂಗ್ ಹೋಗ್ಬಿಟ್ಟು ತೊಗೊಂಬಂದೆ. ಫಸ್ಟ್ ಈಕಿ ಕಡ್ಗ ಹೆಂಗೆ ಅದಾವನು ತೋರಿಸ್ತೇನೆ ನೋಡ್ರಿ. ಖುಷಿನೂ ಮುಂಚೆಗೂ ಇದೇ ಥರ ಇದ್ದವು, ಮುಂಚೆಕಿನ ಥರನ ತೊಗೊಂಬಂದೆ ನಾ ಈ ಸಲನೂ. ನೋಡ್ರಿ, ಈ ಥರ ಅದಾವ ಇವು. ಮೇಲೆ ಸ್ವಲ್ಪ ಕಡ್ಗ ಬರ್ತಾವೆ, ಕೆಳಗೆ ಗೆಜ್ಜಿ ಬರ್ತಾವಲ್ಲ, ಹೀಗಾಗಿ ಈಕಿಗೆ ಪೂರ್ತಿ ಅಡ್ಡಾಡೋ ಮುಂದೆಲ್ಲ ಸೌಂಡ್ ಆಗ್ತಿರ್ತಾವೆ ಅಂತ ಅಂದ್ಕೊಂಡು ಈ ಥರನ ಚಾಯ್ಸ್ ಮಾಡ್ಕೊಂಡು ತೊಗೊಂಬಂದೆ ನಾನು. ಮುಂಚೆಗೂ ಇದೇ ಥರನ ಇದ್ದು. ಇದೊಂದು ಸೆಟ್ ಇದೊಂದು ಸರ ಹಾಕೊಂಡ್ಬಿಡ್ಲಿ ಈಕಿ. ನೆಕ್ಸ್ಟ್ ಟೈಮ್ ಹಾಕಿದ್ರೆ ಹೆಂಗೋ ಚೈನ್ ಅದಾವಲ್ಲ ಅವ್ನು ಹಾಕಿದ್ರೆ ಆಯ್ತು ಅಂದ್ಕೊಂಡೆ ಈ ಸರಿನೂ ಇದೇ ತೊಗೊಂಬಂದೆ ನಾನು. ಆಕಿಗೆ ಫಸ್ಟ್ ಅಕ್ಕಿ ಹುಟ್ಟಿದಾಗ ಎಲ್ಲ ಗಿಫ್ಟ್ ಕೊಟ್ಟಿದ್ದು ಭಾಳ ಚೈನ್ ಅವೆಲ್ಲ ಬಂದಿದ್ದವು. ಅವನು ಆಲ್ಮೋಸ್ಟ್ ಒಂದು ಅರ್ಧ ಹಾಕಿ ಇವಾಗ ಖಾಲಿ ಮಾಡೀವಿ ನಾವು. ಇನ್ನೊಂದೆರಡು ಸೆಟ್ ಏನೋ ಉಳ್ದಾವ, ಅದ್ರೊಳಗೆ ಅವು ಫುಲ್ ದೊಡ್ಡ ಆಗ್ತಾವ ಅಂತಂದು ಇಟ್ಟೇವಿ. ಅವು ಚೈನ್ ಅಂತೂ ಭಾರಿ ಇದಾವೆ, ಸಖತ್ತಾಗಿದಾವೆ. ಸ್ವಲ್ಪ ಇವನು ಹಾಕಿದ ಮೇಲೆ ಇವು ಸ್ವಲ್ಪ ದಿನ ಆದ್ಮ್ಯಾಗ ಆಕಿ ಇನ್ನೊಂದು ಅರ್ಧ ವರ್ಷ ಆದ್ಮ್ಯಾಗ ಬರ್ತಾವೆ ಅನಿಸ್ತೈತವ. ಅಲ್ಲಿವರೆಗೇನು ಫುಲ್ ದೊಡ್ಡದವ. ಅವ್ನು ಕಟ್ ಮಾಡಿಸಿ ಹಾಕಾಕು ನಂಗೆ ಇಷ್ಟ ಇಲ್ಲ, ಯಾಕಂದ್ರೆ ಮುಂದೆ ಹಾಕಕ್ಕೆ ಬರ್ತಾವೆ ಅವು. ಯಾಕೆ ಸುಮ್ಮನೆ ಕಟ್ ಮಾಡಿಸೋದಂತಂದು ಸುಮ್ಮನೆ ತೆಗೆದಿಟ್ಬಿಟ್ಟೇನಿ. ಅಲ್ಲಿವರೆಗೂ ಇವು ನಡಿತೈತಿ, ಇವನು ಹಾಕಿದ್ರೆ ಆಯ್ತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮಮ್ಮಿದಿದೆ ಚೈನ್. ಮಮ್ಮಿದು ಏನಾಗಿತ್ತು ಅಂತಂದ್ರೆ ಒಂದು ಚೈನ್ ಮಾತ್ರ ಕಳೆದೋಗಿತ್ತದ. ಒಂದು 3-4 ತಿಂಗಳು ಅಷ್ಟು ಹಾಕೊಂಡಿದ್ರವ್ರು. ಹಾಕೊಂಡು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲೋ ಕಳ್ಕೊಂಡಾರವ್ರು. ಈಗ ಅವರು ಬರಿಗಾಲಿಲೇನೋ ಹೋಗ್ತಿದ್ರೆ ಸುಮ್ಮನೆ ಅವ್ರ ಕಾಲೂ ಒಂಥರ ಕಾಣಿಸತ್ತಿದ್ದು. ಹೀಗಾಗಿ ಅವ್ರಿಗೂ ಇದೇ ಸರಿನ ಚೈನ ತೊಗೊಂಬಂದುಬಿಟ್ರೆ ಆಯ್ತು ಅಂದ್ಕೊಂಡು ತೊಗೊಂಬಂದೆ ನಾನು. ಬಟ್ ಅವ್ರಿಗಿನ್ನೂ ಹೇಳಿಲ್ಲ, ನಾನು ಬಂದ್ಮ್ಯಾಗ ಸರ್ಪ್ರೈಸಾಗಿ ಕೊಡ್ತೇನೆ. ನೋಡ್ರಿ, ಈ ಥರ ಅದಾವೆ ಈ ಚೈನ. ಮುಂಚೆಗೆ ತಂದಿದ್ದು ಏನು ಇದ್ರೊಳಗೆ ಜಾಸ್ತಿ ಏನು ಪರ್ಕಿಲ್ಲ. ಮ್ಯಾಗ ಏನೈತಲ್ಲ ಇದೊಂದು ಲೇಯರ್ ಅಷ್ಟೇ ಐತೆ. ಕೆಳಗಿನ ಈ ಥರ ಗೆಜ್ಜಿ ಅದು ಏನು ಬಂದಿರಲಿಲ್ಲ, ಸಿಂಪಲ್ಲಾಗಿ ಅಷ್ಟೇ ಇದ್ದು. ಸಿಂಪಲ್ಲಾಗಿ ಹಾಕೋತಾರೆ, ಹಿಂಗಾಗಿ ನಾನು ಸಿಂಪಲ್ಲಾಗಿ ತೊಗೊಂಬಂದಿದ್ದೆ. ನೋಡ್ರಿ, ಈ ಥರ ಅದಾವ. ಇನ್ನು ನೆಕ್ಸ್ಟ್ ಪೂರ್ತಿ ಸಿಂಪಲ್ಲಾಗಿ ನಾ ತೊಗೊಂಡೇನಿ. ಫುಲ್ ಇಷ್ಟು ತಿನ್ನದಾವ. ಬಟ್ ಇವಾಗ ಮಿಡಲ್ ಒಂದು ಸ್ವಲ್ಪ ಈ ಥರ ಬೀಡ್ಸ್ ಅಂದ್ರೆ ಏನೋ ಗುಂಡ ಮತ್ತು ಒಂದೊಂದು ಸ್ಟೋನ್ ಇವೇನೋ ಬಂದಾವ. ಈ ಥರ ತೊಗೊಂಬಂದೆ ನಾನು ನನಗಂತಂದು. ನೋಡ್ರಿ, ಈ ಥರ ಅದ. ಇವ ಲೈಟ್ ಹೋಯಿತು, ಇಟ್ಸ್ ಓಕೆ. ಆದರೂ ತೋರ್ಸಾತೀನಿ ನೋಡ್ರಿ. ಇವಾಗ ಏನು ಜಾಸ್ತಿ ಏನು ಇದ್ರೊಳಗೆ ಏನಿಲ್ಲ.
ಇಷ್ಟ ಸಿಂಪಲ್ ಆಗಿದಾವ ನನ್ನ ಇವ. ಬಾ ಬಾ ನೀನು ನೋಡ್ಬೇಕಾ? ನೋಡು ಏನಾಯ್ತು. ಈಗಿನ್ನ ನೆಕ್ಸ್ಟ್ ಬರ್ಡೇಗೆ ಡ್ರೆಸ್ ತರೋದು ಉಳ್ದೈತಿ. ಇನ್ನು 5 days ಅಷ್ಟೇ ಈಕಿ ಬರ್ತಡೇ ಉಳ್ದೈತಿ. ಈಕಿ ನೆಕ್ಸ್ಟ್ ಇನ್ನು ಡ್ರೆಸ್ ಮತ್ತೇನು ಸ್ಲಿಪ್ಪರ್ಸ್ ಏನಾರ ಶೂ ತೊಗೊಂಬರ್ಬೇಕು. ಅಷ್ಟು ಬಿಟ್ಟರೆ ಮತ್ತೇನು ಶಾಪಿಂಗ್ ಇಲ್ಲ ನಮ್ದು. ಎಸ್ ಲೈಟ್ ಬಂದು ತೊಗೊಂಬಂದುಬಿಟ್ರೆ ಈಕಿದಕ್ಕೆ ಮುಗೀತು. ಅದಾದ್ಮ್ಯಾಗ ಕೇಕೆಲ್ಲ ಹೋಗ್ಬಿಟ್ಟು ನಾವು ಆರ್ಡ್ರ್ ಕೊಟ್ಟು ಬರಬೇಕು. ಯಾವ್ದು ಬೇಕು ಈಕಿ ಡ್ರೆಸ್ಸಿಗೆ ಅದು ಮ್ಯಾಚ್ ಆಗುವಂಗೆ ಎಲ್ಲರೂ ಚಿಕ್ಕಪ್ಪ ಹೋಗಿ ಮಾಡಿ ಬರ್ತಾರೆ ಅನ್ನಿಸ್ತೈತಿ. ನಮಗೆ ಅದ್ರ ಬಗ್ಗೆ ಜಾಸ್ತಿ ಏನು ಗೊತ್ತಿಲ್ಲ. ಬಟ್ ಇದು ಸಿಲ್ವರ್ದು ಗೋಲ್ಡ್ದು ಏನಾರ ಇದ್ರೆ ಸ್ವಲ್ಪ ನಮ್ಮ ಮಮ್ಮಿ ಜಾಸ್ತಿ ಹೋಗ್ತಿರ್ತೀವಿ ನಾವು ತರಕ್ಕೆ. ಮತ್ತು ಆ್ಯಕ್ಚುಲಿ ನಾವು ಅಲ್ಲಿಗೆ ಇವತ್ತು ಹೋಗಲೇಬೇಕಾಗಿತ್ತು. ನಮ್ಮ ಅಜ್ಜಿಗೂ ಸ್ವಲ್ಪ ದಿನ ಆಗಿತ್ತು, ಬೆಟ್ಟಾಗಿ ಬಂದಿರಲಿಲ್ಲ. ನಮ್ಮ ಅಜ್ಜಿಗೆ ಭೇಟಿ ಆಗಿ ಹೆಂಗೋ ನಾವು ಅಲ್ಲೇ ಗೋಲ್ಡ್ ಶಾಪ್ ಒಳಗೆ ನಾವೆಲ್ಲ ಸಿಲ್ವರ್ ಆಯಿತು ಮತ್ತು ಗೋಲ್ಡ್ ಆಯಿತು ಎಲ್ಲ ಅಲ್ಲೇ ತೊಗೋತೀವಲ್ಲ, ಹೀಗಾಗಿ ಹೋಗಿ ಅಲ್ಲೇ ತೊಗೊಂಬಂದೆ ನಾನು. ಏನು ಬೇಕಮ್ಮ ನಿಂಗೆ? ಏನು ಬೇಕು ನಿಂಗೆ? ಫೋನ್ ಬೇಡ ಇಷ್ಟ ನೋಡು. ಹಾಂ ನೋಡ್ರಿ, ಹಾಂ ನೋಡು, ನೀನು ನೋಡು, ಹಾಂ ನೋಡು. ಹಾಂ ನಿನ್ನ ಚೈನ್ ನಿಂಗೆ ಇಷ್ಟ ಆದುವ? ನಿನ್ನ ಗೆಜ್ಜೆ ಇಷ್ಟ ಆದುವ? ನಿನ್ನ ಗೆಜ್ಜೆ ಇಷ್ಟ ಆದುವ ನಿಂಗೆ? ಎಸ್. ಇಷ್ಟ ಅದು ಅಮ್ಮ ಅಂತ ಹೇಳು. ಅದಕ್ಕೆ ಯಾಕೆ ಚಿರಾಡೋದು? ಇಷ್ಟ ಆಗಿಲ್ಲ ನಿಂಗೆ ಬೇರೆ ಕೊಡಿಸ್ಬೇಕಾ? ಸರಿ ಬಿಡು, ಬೇರೆ ಕೊಡಿಸೋಣ. ನೋಡಲ್ ಸರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ಯಾಕಂತಂದ್ರೆ ಏನು ತಂದಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ನನಗೆ. ಹೀಗಾಗಿ ನಾನು ಏನು ತಂದಿದ್ದೆ ಅನ್ನೋದು ತೋರಿಸಿದೆ. ಇವತ್ತಿನ ವಿಡಿಯೋ ಇಷ್ಟ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡತ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋನು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ನಾ ಕಳಿಸುವಂಥ ಎಲ್ಲ ವೀಡಿಯೋಸ್ನು ಪಟ ಅಂತ ನಿಮಗೆ ನೋಡೋಕೆ ಸಿಗ್ತಾವೆ. ಸರಿ, ಬಾಯ್ ಬಾಯ್.